ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಇವತ್ತು ಆಂಗ್ಲೋ ಫ್ರೆಂಚ್ ಯುದ್ಧಗಳು ಅಥವಾ ಕರ್ನಾಟಕ ಯುದ್ಧಗಳ ಬಗ್ಗೆ ತಿಳಿದುಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಭಾರತಕ್ಕೆ ಯುರೋಪಿಯನ್ನರ ಆಗಮನದಲ್ಲಿ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಡ್ಯಾನಿಷರು ಮತ್ತು ಫ್ರೆಂಚರ ಬಗ್ಗೆ ತಿಳಿದುಕೊಂಡೆವು. ಆದರೆ ಈ ವಿಡಿಯೋದಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಆದಂತಹ ಆಂಗ್ಲೋ ಫ್ರೆಂಚ್ ಯುದ್ಧಗಳ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ. ದಖ್ಖನ್ನಿನಲ್ಲಿ ಭಾರತದ ಸಾರ್ವಭೌಮ ಸ್ಥಾಪಿಸಲು ಬ್ರಿಟಿಷರ ಮತ್ತು ಫ್ರೆಂಚರ ನಡುವೆ ನಡೆದ ಹೋರಾಟಗಳನ್ನು ನಾವು ಕರ್ನಾಟಕ ಯುದ್ಧಗಳು ಅಥವಾ ಆಂಗ್ಲೋ ಫ್ರೆಂಚ್ ಯುದ್ಧಗಳು ಎಂದು ಕರೆಯುತ್ತೇವೆ. ಬ್ರಿಟಿಷರು ಪೂರ್ವದ ಕೋರಮಂಡಲ ಕರಾವಳಿ ತೀರ ಪ್ರದೇಶ ಹಾಗೂ ಅದರ ಹಿನ್ನಾಡನ್ನು ಕರ್ನಾಟಕ ಎಂದು ಕರೆಯುತ್ತಿದ್ದರು. ಇದರ ರಾಜಧಾನಿ ಅರ್ಕಾಟ್ ಆಗಿತ್ತು. ಇದನ್ನು ದೋಸ್ತ್ ಅಲಿ ಎಂಬಾತನು ಆಳುತ್ತಿದ್ದನು. ಈ ಕರ್ನಾಟಕ ಪ್ರದೇಶವು ಹೈದರಾಬಾದಿನ ನಿಜಾಮನಾದ ಅಸಫ್ ಜಾ ಅಥವಾ ನಿಜಾಮ್ ಉಲ್ ಮುಲ್ಕ್ನ ಅಧೀನದಲ್ಲಿತ್ತು. ಮುಂದೆ ಕ್ರಿಸ್ತಶಕ 1740ರಲ್ಲಿ ಮರಾಠರು ಅರ್ಕಾಟಿನ ಮೇಲೆ ಮುತ್ತಿಗೆ ಹಾಕಿ ದೋಸ್ತ್ ಅಲಿಯನ್ನು ಕೊಂದು ಅವನ ಅಳಿಯನಾದ ಚಂದಾ ಸಾಹೇಬ್ನನ್ನು ಬಂಧಿಸಿ ಮಹಾರಾಷ್ಟ್ರದ ಸತಾರಾ ಜೈಲಿನಲ್ಲಿ ಇಡುತ್ತಾರೆ. ಆಗ ಹೈದರಾಬಾದಿನ ನಿಜಾಮ ಅಸಫ್ ಜಾ ತನ್ನ ನಿಷ್ಠಾವಂತ ಸೇವಕನಾದ ಅನ್ವರುದ್ದೀನನ್ನು ಅರ್ಕಾಟಿನ ನವಾಬನಾಗಿ ನೇಮಕ ಮಾಡುತ್ತಾನೆ. ಈ ಸಂದರ್ಭದಲ್ಲಿ ಉಂಟಾದ ಯುದ್ಧಗಳೇ ಆಂಗ್ಲೋ ಫ್ರೆಂಚ್ ಯುದ್ಧಗಳು ಅಥವಾ ಕರ್ನಾಟಕ ಯುದ್ಧಗಳು. ಇದನ್ನು ನಾವು ಪ್ರಥಮ ಆಂಗ್ಲೋ ಫ್ರೆಂಚ್ ಯುದ್ಧ, ದ್ವಿತೀಯ ಆಂಗ್ಲೋ ಫ್ರೆಂಚ್ ಯುದ್ಧ ಮತ್ತು ತೃತೀಯ ಆಂಗ್ಲೋ ಫ್ರೆಂಚ್ ಯುದ್ಧ ಎಂದು ನಾವು ನೋಡಬಹುದು. ಮೊದಲಿಗೆ ಪ್ರಥಮ ಆಂಗ್ಲೋ ಫ್ರೆಂಚ್ ಯುದ್ಧದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲ ಕರ್ನಾಟಕ ಯುದ್ಧವು ಅಥವಾ ಪ್ರಥಮ ಆಂಗ್ಲೋ ಫ್ರೆಂಚ್ ಯುದ್ಧವು 1746ರಲ್ಲಿ ಪ್ರಾರಂಭವಾಗಿ 1748ರವರೆಗೆ ನಡೆಯಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಪ್ರಮುಖ ಮಿತ್ರನಾಗಿದ್ದ ಅರ್ಕಾಟ್ ನವಾಬ್ನ ಅಥವಾ ಅನ್ವರುದ್ದೀನ್ನ ಮರಣದಿಂದಾಗಿ ಈ ಸಂಘರ್ಷವು ಉಂಟಾಯಿತು. ನವಾಬನ ಮರಣವು ಅವನ ಇಬ್ಬರ ಪುತ್ರರಾದ ಮಹಮ್ಮದ್ ಅಲಿ ಮತ್ತು ದೋಸ್ತ್ ಅಲಿಯ ನಡುವೆ ಅಧಿಕಾರ ಹೋರಾಟಕ್ಕೆ ಕಾರಣವಾಯಿತು. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ದೋಸ್ತ್ ಅಲಿಯನ್ನು ಬೆಂಬಲಿಸಿದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಮೊಹಮ್ಮದ್ ಅಲಿಯನ್ನು ಬೆಂಬಲಿಸಿತು. ಈ ಯುದ್ಧದ ಸಂದರ್ಭದಲ್ಲಿ ನಡೆದ ಘಟನೆಗಳು ಎಂದರೆ ಮದ್ರಾಸ್ ಮುತ್ತಿಗೆ. 1746ರಲ್ಲಿ ಇಂಗ್ಲಿಷ್ ಅಧಿಕಾರಿ ಬಾರ್ನೆಟ್ ನಾಯಕತ್ವದಲ್ಲಿ ಫ್ರೆಂಚರ ಹಡಗುಗಳನ್ನು ವಶಪಡಿಸಿಕೊಂಡು ಪಾಂಡಿಚೇರಿಗೆ ಬೆದರಿಕೆ ಹಾಕುತ್ತಾನೆ. ಆಗ ಡೋಪ್ಲೆ ಮಾರಿಸಸ್ಗೆ ಗವರ್ನರ್ ಜನರಲ್ನಾದ ಲೋಬಾರ್ಡ್ ಲೂಯಿಸ್ನ ಸಹಾಯದಿಂದ ಮದ್ರಾಸನ್ನು ಗೆದ್ದುಕೊಳ್ಳುತ್ತಾನೆ. ತದನಂತರ ಡೋಪ್ಲೆ ಮತ್ತು ಲೋಬಾರ್ಡ್ ಲೂಯಿಸ್ನ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ 4 ಲಕ್ಷ ಪೌಂಡ್ಗಳಿಗೆ ಮದ್ರಾಸನ್ನು ಬ್ರಿಟಿಷರಿಗೆ ಮಾರಿ ಮಾರಿಸಸ್ಗೆ ಹಿಂತಿರುಗುತ್ತಾನೆ. ಇಷ್ಟಾದರೂ ಧೃತಿಗೆಡದ ಫ್ರೆಂಚ್ ಗವರ್ನರ್ ಜನರಲ್ ಡೋಪ್ಲೆ ಮದ್ರಾಸನ್ನು ಮುತ್ತಿಗೆ ಹಾಕಿ ಅದನ್ನು ಕೊನೆಗೂ ವಶಪಡಿಸಿಕೊಳ್ಳುತ್ತಾನೆ. ಎರಡನೆಯದಾಗಿ ಅಡಿಯಾರ್ ಕದನ. ಬ್ರಿಟಿಷರು ಮದ್ರಾಸನ್ನು ಬಿಡಿಸಿಕೊಡುವಂತೆ ಅರ್ಕಾಟಿನ ನವಾಬ ಅನ್ವರುದ್ದೀನನ್ನು ಕೇಳಿಕೊಳ್ಳುತ್ತಾರೆ. ಆಗ ಅನ್ವರುದ್ದೀನ್ ಡೋಪ್ಲೆಯನ್ನು ಕೇಳಿಕೊಂಡಾಗ ಡೋಪ್ಲೆ ತಿರಸ್ಕರಿಸುತ್ತಾನೆ. ಇದರಿಂದ ಕೋಪಿತಗೊಂಡ ಅನ್ವರುದ್ದೀನ್ ಮತ್ತು ಡೋಪ್ಲೆಯರ ನಡುವೆ ಸೇಂಟ್ ಥೋಮ್ ಬಳಿಯ ಅಡಿಯಾರ್ ಕದನವಾಗುತ್ತದೆ. ಈ ಯುದ್ಧದಲ್ಲಿ ಡೋಪ್ಲೆ ಜಯಗಳಿಸುತ್ತಾನೆ. ಕೊನೆಗೂ ಪ್ರಥಮ ಆಂಗ್ಲೋ ಫ್ರೆಂಚ್ ಯುದ್ಧವು ಎಕ್ಸೆಲಾ ಚಾಪೆಲ್ ಎಂಬ ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತದೆ. ಈ ಪ್ರಥಮ ಆಂಗ್ಲೋ ಫ್ರೆಂಚ್ ಯುದ್ಧದಲ್ಲಿ ಭಾಗವಹಿಸಿದವರು ಎಂದರೆ ಫ್ರೆಂಚರಲ್ಲಿ ಡೋಪ್ಲೆ ಮತ್ತು ಲೋಬಾರ್ಡ್ ಲೂಯಿಸ್, ಹಾಗೆ ಬ್ರಿಟಿಷರಲ್ಲಿ ಬಾರ್ನೆಟ್ ಮತ್ತು ಅನ್ವರುದ್ದೀನ್. ಈಗ ಎರಡನೆಯದಾಗಿ ದ್ವಿತೀಯ ಆಂಗ್ಲೋ ಫ್ರೆಂಚ್ ಯುದ್ಧದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಈ ದ್ವಿತೀಯ ಆಂಗ್ಲೋ ಫ್ರೆಂಚ್ ಯುದ್ಧಕ್ಕೆ ಪ್ರಮುಖ ಕಾರಣ ಎಂದರೆ ಹೈದರಾಬಾದ್ ಮತ್ತು ಅರ್ಕಾಟ್ಗಳಲ್ಲಿ ಏರ್ಪಟ್ಟಿದ್ದ ದಾಯಾದಿ ಕಲಹಗಳೇ ಈ ಯುದ್ಧಕ್ಕೆ ಪ್ರಮುಖ ಕಾರಣವಾಗಿದೆ. ಇಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರು ಅರ್ಕಾಟ್ಗಳಲ್ಲಿ ಏರ್ಪಟ್ಟಿದ್ದ ಕಲಹಗಳನ್ನು ತಮ್ಮ ರಾಜಕೀಯ ಲಾಭಕ್ಕೋಸ್ಕರ ಬಳಸಿಕೊಳ್ಳುತ್ತಾರೆ. ಫ್ರೆಂಚರು ಹೈದರಾಬಾದಿನ ಮುಜಾಫರ್ ಜಂಗ್ ಮತ್ತು ಅರ್ಕಾಟಿನ ಚಂದಾ ಸಾಹೇಬ್ನೊಡನೆ ರಹಸ್ಯ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ. ಅದೇ ರೀತಿಯಾಗಿ ಬ್ರಿಟಿಷರು ಹೈದರಾಬಾದಿನ ನಾಸಿರ್ ಜಂಗ್ ಮತ್ತು ಅರ್ಕಾಟಿನ ಅನ್ವರುದ್ದೀನ್ನೊಂದಿಗೆ ರಹಸ್ಯ ಒಪ್ಪಂದವನ್ನು ಮಾಡಿಕೊಳ್ಳುತ್ತಾರೆ. ಈ ಯುದ್ಧದ ಸಂದರ್ಭದಲ್ಲಿ ನಡೆದ ಪ್ರಮುಖ ಘಟನೆಗಳು ಎಂದರೆ ಅಂಬೂರ್ ಕಾಳಗ. ಡೋಪ್ಲೆ, ಚಂದಾ ಸಾಹೇಬ್ ಮತ್ತು ಮುಜಾಫರ್ ಜಂಗರು ಒಂದಾಗಿ ಅಂಬೂರ್ ಕಾಳಗದಲ್ಲಿ ಅನ್ವರುದ್ದೀನನ್ನು ಕೊಲ್ಲುತ್ತಾರೆ. ಆಗ ಅನ್ವರುದ್ದೀನ್ನ ಮಗನಾದ ಮೊಹಮ್ಮದ್ ಅಲಿ ತಿರುಚನಾಪಲ್ಲಿಗೆ ಓಡಿ ಹೋಗುತ್ತಾನೆ.
ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ಚಂದಾ ಸಾಹೇಬ್ ಅರ್ಕಾಟಿನ ನವಾಬನಾಗುತ್ತಾನೆ. ಮುಂದೆ ಡೋಪ್ಲೆ ಕುತಂತ್ರದಿಂದ ನಾಸಿರ್ ಜಂಗನು ಕಡಪದ ಪಠಾಣನೊಬ್ಬನಿಂದ ಕೊಲೆಯಾಗುತ್ತಾನೆ. ಆಗ ಹೈದರಾಬಾದಿನ ನವಾಬ ಮುಜಾಫರ್ ಜಂಗ್ ಆಗುತ್ತಾನೆ. ಮುಜಾಫರ್ ಜಂಗ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗೆ 50,000 ಪೌಂಡ್ ನಗದು ಹಣ ಮತ್ತು 1,00,000 ವಾರ್ಷಿಕ ಆದಾಯ ಬರುವ ಮಚಲಿಪಟ್ಟಣವನ್ನು ಕಾಣಿಕೆಯಾಗಿ ಕೊಡುತ್ತಾನೆ. ಮುಂದೆ ಡೋಪ್ಲೆಯು ಮಚಲಿಪಟ್ಟಣದ ಕಾವಲುಗಾರನಾಗಿ ಬುಸ್ಸಿಯನ್ನು ನೇಮಿಸುತ್ತಾನೆ. ಎರಡನೆಯದಾಗಿ ಅರ್ಕಾಟಿನ ಮುತ್ತಿಗೆ. ಡೋಪ್ಲೆ ಮತ್ತು ಚಂದಾ ಸಾಹೇಬ್ ಮೊಹಮ್ಮದ್ ಅಲಿಯನ್ನು ಸೆರೆ ಹಿಡಿಯಲು ತಿರುಚುನಾಪಲ್ಲಿಗೆ ಮುತ್ತಿಗೆ ಹಾಕಿದಾಗ ರಾಬರ್ಟ್ ಕ್ಲೈವನು ಮದ್ರಾಸ್ಗೆ ಗವರ್ನರ್ ಆಗಿ ಬಂದು ಸ್ಯಾಂಡರ್ಸ್ ಒಪ್ಪಿಗೆ ಮೇರೆಗೆ 1751ರಲ್ಲಿ ಅರ್ಕಾಟನ್ನು ಮುತ್ತಿ ವಶಪಡಿಸಿಕೊಳ್ಳುತ್ತಾನೆ. ಅಂತಿಮವಾಗಿ ಈ ಯುದ್ಧದಲ್ಲಿ ಚಂದಾ ಸಾಹೇಬ್ನನ್ನು ಬಂಧಿಸಿ ಹತ್ಯೆ ಮಾಡಲಾಗುತ್ತದೆ. ಅವನ ಸ್ಥಾನಕ್ಕೆ ಬ್ರಿಟಿಷರು ಅನ್ವರುದ್ದೀನನ ಮಗನಾದ ಮೊಹಮ್ಮದ್ ಅಲಿಯನ್ನು ನವಾಬನಾಗಿ ನೇಮಕ ಮಾಡುತ್ತಾರೆ. ಕೊನೆಗೆ ದ್ವಿತೀಯ ಆಂಗ್ಲೋ ಫ್ರೆಂಚ್ ಯುದ್ಧವು ಅಥವಾ ಎರಡನೆಯ ಕರ್ನಾಟಕ ಯುದ್ಧವು ಪಾಂಡಿಚೇರಿ ಒಪ್ಪಂದದೊಂದಿಗೆ ಮುಕ್ತಾಯವಾಗುತ್ತದೆ. ಆಗ ಫ್ರೆಂಚ್ ಸರ್ಕಾರ ಡೋಪ್ಲೆಯನ್ನು ವಾಪಸ್ಸು ಕರೆಸಿಕೊಳ್ಳುತ್ತದೆ. ಅವನ ಸ್ಥಾನದಲ್ಲಿ ಗೋಡೆಹೋನನ್ನು ಕಳಿಸಿಕೊಡುತ್ತದೆ. ಕೊನೆಯದಾಗಿ ತೃತೀಯ ಆಂಗ್ಲೋ ಫ್ರೆಂಚ್ ಯುದ್ಧ. ಇದಕ್ಕೆ ಪ್ರಮುಖ ಕಾರಣ ಎಂದರೆ 1756ರಿಂದ 1763 ನಡುವಿನ ಸಪ್ತವಾರ್ಷಿಕ ಯುದ್ಧವೇ ತೃತೀಯ ಆಂಗ್ಲೋ ಫ್ರೆಂಚ್ ಯುದ್ಧಕ್ಕೆ ಪ್ರಮುಖ ಕಾರಣವಾಗಿದೆ. ಈ ಯುದ್ಧದ ಸಂದರ್ಭದಲ್ಲಿ ನಡೆದ ಘಟನೆಗಳು ಎಂದರೆ ಬ್ರಿಟಿಷರ ರಾಬರ್ಟ್ ಕ್ಲೈವ್ ಸಪ್ತವಾರ್ಷಿಕ ಯುದ್ಧದ ಹಿನ್ನೆಲೆಯಲ್ಲಿ ಫ್ರೆಂಚರ ನೆಲೆಯಾದ ಚಂದ್ರನಾಗೂರನ್ನು ವಶಪಡಿಸಿಕೊಳ್ಳುತ್ತಾನೆ. ಆಗ ಫ್ರೆಂಚರ ಕೌಂಟ್ ಡಿ ಲಾಲಿಯು 1760ರಲ್ಲಿ ವಾಂಡಿವಾಶ್ ಕೋಟೆಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸುತ್ತಾನೆ. ಈ ನಿರ್ಣಾಯಕ ವಾಂಡಿವಾಶ್ ಕದನದಲ್ಲಿ ಬ್ರಿಟಿಷ್ ಸೇನಾ ಅಧಿಕಾರಿ ಸರ್ ಐರ್ ಕೂಟನು ಫ್ರೆಂಚರನ್ನು ಸೋಲಿಸುತ್ತಾನೆ. ನಂತರ ಬುಸ್ಸಿಯನ್ನು ಸೆರೆ ಹಿಡಿಯುತ್ತಾನೆ. ಕೊನೆಗೆ ಕೌಂಟ್ ಡಿ ಲಾಲಿಯು ತಪ್ಪಿಸಿಕೊಂಡು ಪಾಂಡಿಚೇರಿಯಲ್ಲಿ ತಲೆಮರೆಸಿಕೊಳ್ಳುತ್ತಾನೆ. ಅಂತಿಮವಾಗಿ ಸರ್ ಐರ್ ಕೂಟನು ಪಾಂಡಿಚೇರಿಗೂ ಮುತ್ತಿಗೆ ಹಾಕಿದಾಗ ಕೌಂಟ್ ಡಿ ಲಾಲಿಯು 1761ರಲ್ಲಿ ಶರಣಾಗುತ್ತಾನೆ. ಇದನ್ನೇ ನಾವು ವಾಂಡಿವಾಶ್ ಕದನ ಅಥವಾ ಭಾರತದ ವಾಟರ್ಲೂ ಕದನ ಎಂದು ಕರೆಯುತ್ತೇವೆ. ಕರ್ನಾಟಕ ಯುದ್ಧಗಳ ಪರಿಣಾಮವಾಗಿ ಫ್ರೆಂಚರು ತಮ್ಮ ಎಲ್ಲ ನೆಲೆಗಳನ್ನು ಕಳೆದುಕೊಳ್ಳುತ್ತಾರೆ. ಮುಂದೆ 1763ರಲ್ಲಿ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಫ್ರೆಂಚರಿಗೆ ಪಾಂಡಿಚೇರಿಯನ್ನು ಹಿಂದಿರುಗಿಸುತ್ತಾರೆ. ಈ ಬೆಳವಣಿಗೆಯೊಂದಿಗೆ ಫ್ರೆಂಚರು ಭಾರತದಲ್ಲಿ ಮೂಲೆಗುಂಪಾಗುತ್ತಾರೆ. ಹೀಗೆ ನಾವು ಇವತ್ತು ಆಂಗ್ಲೋ ಫ್ರೆಂಚ್ ಯುದ್ಧಗಳು ಅಥವಾ ಕರ್ನಾಟಕ ಯುದ್ಧಗಳ ಬಗ್ಗೆ ತಿಳಿದುಕೊಂಡೆವು. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ.